ನೋಡಿ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಈ ಕಪ್ಪಲ್ಲಿ ನಾನು ರೈಸ್ ತೊಗೊಂಡಿದ್ದೀನಿ, 1 ಕಪ್ ರೈಸ್ ತೊಗೊಂಡಿದ್ದೀನಿ. ಇದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ಪಿನಷ್ಟು ನಾನು ಬೇಳೆ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ. ಸೊ ಇದು ಅರ್ಧ ಇರಬೇಕು, ಇದು 1 ಇರಬೇಕು. 1 ಕಪ್ ಅಕ್ಕಿ, 1 ಬೇಳೆ ಬಂದು ಇದರಲ್ಲೇ ಅರ್ಧ ಕಪ್ಪು ಬೇಳೆ. ಇಲ್ಲಿ ನೋಡಿ, ನಾನು ಮಿಕ್ಸ್ಡ್ ವೆಜಿಟೇಬಲ್ ಆಲೂಗೆಡ್ಡೆ ಇದೆ, ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು ಕೂಡ ನೀವು ಹಾಕ್ಕೊಳ್ಬೋದು. ನನ್ನ ಹತ್ರ ಇವತ್ತು ಗೆಡ್ಡೆಕೋಸು ಇಲ್ಲ, ಹಂಗಾಗಿ ನಾನು ಹಾಕ್ಕೊಂಡಿಲ್ಲ. ನಾನು ಬರೀ ಆಲೂಗೆಡ್ಡೆ, ಕ್ಯಾರೆಟು, ಬೀನ್ಸ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ 2 ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಹುಣಸೆ ರಸ ಇದೆ, ಇಲ್ಲಿ ನೋಡಿ ಅರ್ಧ ಬಟ್ಲಷ್ಟು ಹುಣಸೆ ರಸ ಇದೆ. ಆಮೇಲೆ ಅವತ್ತು ನಾನು ಪುಡಿ ಮಾಡ್ಕೊಂಡಿದ್ನಲ್ಲ, ಬಿಸಿಬೇಳೆ ಬಾತ್ ಪೌಡ್ರು ತೋರಿಸಿದ್ನಲ್ಲ, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ರೆಫರ್ ಮಾಡ್ಕೊಳ್ಳಿ ಅದಕ್ಕೆ. ಮತ್ತು ಒಗ್ಗರಣೆಗೆ ನಾನು 1 ಕ್ಯಾಪ್ಸಿಕಮ್ಮು, 1 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ದಪ್ಪದಾಗಿ. ಆಮೇಲೆ ನಾನು ಗಟ್ಟಿ ಬಟಾಣಿನ ನೆನೆಸ್ಕೊಂಡಿದ್ದೀನಿ, 1 ಬಟಾಣಿನ. ನೀವು ಹಸಿ ಬಟಾಣಿ ಸಿಕ್ಕಿದ ಪಕ್ಷದಲ್ಲಿ ಹಸಿ ಬಟಾಣಿನೂ ಹಾಕ್ಕೊಳ್ಬೋದು. ಇದ್ರ ಜೊತೆಯಲ್ಲಿ ನಮಗೆ 3 ಸ್ಪೂನ್ ತುಪ್ಪ ಬೇಕಾಗುತ್ತೆ, ಮತ್ತು ಉಪ್ಪು. ಇಷ್ಟಿದ್ರೆ ನೀವು ಬಿಸಿಬೇಳೆ ಬಾತ್ನ ಮಾಡ್ಬೋದು. See friends, I have used 1 cup of rice here. In the same cup I have taken half cup of tur dal, you can see, and I have taken a small piece of jaggery, and I have taken mixed vegetables. I have used potatoes, carrots and beans. You can also add turnip for this. I don't have turnip today, so I have not added. Then I have taken 2 tomatoes. I have cut the 2 tomatoes. Then I have taken tamarind juice, half a cup of tamarind juice. You can see the cup that I have used. Then for seasoning I have used 1 onion and 1 capsicum. And you might be remembering the powder that I had done on that day. See, this is the bisibele bath powder. I'll put the link in the description box, friends. You can refer to this powder. It's smelling very good. And I also have the dry peas here. I have soaked them in the water for 5 hours, so it is ready for cooking now. Along with this, I'll be using 3 spoons of ghee and salt for taste. Peanuts also you can use, it's additional. I will show you how to make the bisibele bath now. Bisibele bath ಹೇಗೆ ಮಾಡೋದು ಅಂತ ಫ್ರೆಂಡ್ಸ್ ಈಗ ತೋರಿಸ್ತೀನಿ ನಿಮಗೆ. ಬನ್ನಿ, ಮೊದಲಿಗೆ ನಾವು ಬೇಳೆನ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು. ಐ ಹ್ಯಾವ್ ಕುಕ್ ದ ತೂರ್ ದಾಲ್ in another cooker. Now I have transferred it to a big cooker. ಇಲ್ಲಿ ದೊಡ್ಡ ಕುಕ್ಕರ್ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ನಾನು ಬಿಸಿನೀರನ್ನ ಬೆರೆಸ್ಕೊತಾ ಇದ್ದೀನಿ, ಯಾಕೆಂದರೆ ನಮಗೆ ಕುಕ್ಕಿಂಗ್ ಬೇಗ ಆಗಿಬಿಡುತ್ತೆ. ಬಿಸಿನೀರನ್ನ ನಾನು ಕೆಟಲಿಂದ ಹಾಕ್ಕೊತಾ ಇದ್ದೀನಿ, ನಿಮಗೆ ಕಾಣಿಸ್ಬೋದು. ಸೊ ಐ ಹ್ಯಾವ್ ಆ್ಯಡೆಡ್ ದ ಹಾಟ್ ವಾಟರ್. ನಾವು ಐ ವಿಲ್ ಬಿ ಆ್ಯಡಿಂಗ್ ರೈಸ್. ಸೇರಿಸ್ಕೊಳ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ, ತೊಳೆದಿರೋ ಅಕ್ಕಿನ. ಐ ಹ್ಯಾವ್ ವಾಶ್ಡ್ ದ ರೈಸ್. Now I am adding the rice to this dal water. See friends, the rice and the dal is cooking together. This is the procedure that we need to follow. You can see. Now I am going to add this piece. ಈಗ ಬೇಳೆ ಮತ್ತು ಅಕ್ಕಿ ಜೊತೆಯಲ್ಲಿ ಬೇಯ್ತಾ ಇದೆ. ನಾನೀಗ ಇದು ಒಣಗಿರೋಂಥ ಬಟಾಣಿನ ಆ್ಯಡ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಇದು ತುಂಬ ಹೊತ್ತು ತಗೊಳುತ್ತೆ ಬೇಯೋದಕ್ಕೆ. ಜೊತೆಯಲ್ಲಿ ನಾನು ಕಳೆ ಬೀಜನ ಸಹ ಆ್ಯಡ್ ಮಾಡ್ತಾ ಇದ್ದೀನಿ. I'm also adding the peanuts, friends. You can see, because in my house my kids like to have peanuts in bisibele bath, so I'm adding peanuts also. It gives extra taste. You can also add if you like the peanuts. You can see the rice and the dal boiling together. At this stage you can also add little salt. I've added the rock salt. ಉಪ್ಪನ್ನು ಸಹ ಇವಾಗ ನೀವು ಆ್ಯಡ್ ಮಾಡ್ಬೋದು. ನೋಡಿ, ಈಗ ಬೇಯ್ತಾ ಇದೆ ಬೇಳೆ, ಅಕ್ಕಿ, ಒಣಗಿರೋ ಬಟಾಣಿ ಮತ್ತು ಕಡಲೆ ಬೀಜ ಎಲ್ಲನೂ ಜೊತೆಯಲ್ಲಿ ಬೇಯ್ತಾ ಇದೆ. ಇದು ಮುಕ್ಕಾಲು ಬೆಂದ ಮೇಲೆ ನಾವು ತರಕಾರಿ ಹಾಕ್ಕೊಳ್ಬೇಕು, ಇಲ್ಲಾಂದರೆ ತರಕಾರಿ ತುಂಬ ಮೆತ್ತಗಾಗ್ಬಿಡುತ್ತೆ, ತಿನ್ನಬೇಕಂದ್ರೆ ಚೆನ್ನಾಗಿ ಅನಿಸಲ್ಲ ನಮಗೆ. ಸೊ ಆಫ್ಟರ್ ದಿಸ್ ಕುಕ್ಸ್ ಫಾರ್ ಅರೌಂಡ್ 3/4 it is done. Then we have to add the vegetables, friends. Otherwise the vegetable will become very soft. So this is the method to make bisibele bath. Usually some people will cook rice, dal, vegetables together, and finally they will add some powder and give the seasoning. Even you can do that, but this gives an extra taste. How you get in the restaurant, the same taste you will get if you do in this method, friends. So it may take time. As you all know, we need little patience for cooking. ಜಾಸ್ತಿ ಸಮಯ ತಗೊಂಡ್ರೂ ಇದು ಸ್ವಲ್ಪ ನಿಮಗೆ ಟೇಸ್ಟು
ರೆಸ್ಟೋರೆಂಟ್ ಸ್ಟೈಲಲ್ಲೇ ಬಂದುಬಿಡುತ್ತೆ. ಆಮೇಲೆ ತುಂಬ ಚೆನ್ನಾಗಿದೆ ಟೇಸ್ಟು ಇದು ಬಿಸಿಬೇಳೆಬಾತು. ಸೊ ಈ ರೀತಿಯಲ್ಲಿ ಮಾಡಿಬಿಟ್ಟು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ಸ್ನ ತಿಳಿಸಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಅಕ್ಕಿ ಆಲ್ಮೋಸ್ಟ್ ಅರ್ಧ ಬೆಂದಿದೆ. ದ ರೈಸ್ ಇಸ್ ಹಾಫ್ ಕುಕ್ಡ್, ಯು ಕ್ಯಾನ್ ಸಿ ಫ್ರೆಂಡ್ಸ್. ನಾವು ಐ ಆಮ್ ಆ್ಯಡಿಂಗ್ ದ ವೆಜಿಟೇಬಲ್ಸ್. ತರಕಾರಿನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಎಲ್ಲ ತರಕಾರಿನ ಸೇರಿಸ್ಕೊಂಡೆ ನಾನು. ಅದ್ರ ಜೊತೆಯಲ್ಲಿ ನಾನು ಟೊಮೆಟೊ ಕಟ್ ಮಾಡಿ ಇಟ್ಟಿದ್ನಲ್ಲ 2, ಐ ಆಮ್ ಆಲ್ಸೋ ಆ್ಯಡಿಂಗ್ ದ 2 ಟೊಮೆಟೊಸ್ ವಿಚ್ ಐ ಹ್ಯಾಡ್ ಆಲ್ರೆಡಿ ಚಾಪ್ಡ್. ಸಿ, ಯು ಹ್ಯಾವ್ ಟು ಗಿವ್ ಅ ಸ್ಟಿರ್ ಲೈಕ್ ದಿಸ್. ನಾವು ಯು ಕ್ಯಾನ್ ಸಿ ಇಟ್ಸ್ ಗೆಟಿಂಗ್ ಥಿಕ್ಕ್ಡ್ ಅಪ್. ಒಂದು ಕಡೆ ನೀವು ಬಿಸಿನೀರು ಕಾಯಿಸ್ಬಿಟ್ಟು ರೆಡಿ ಇಟ್ಕೊಬೇಕು ಯಾವಾಗಲೂ ಬಿಸಿಬೇಳೆಬಾತ್ ಮಾಡಬೇಕಂದ್ರೆ. when you are doing ಬಿಸಿಬೇಳೆಬಾತ್, always you have to keep hot water ready. Sometimes what happens, if it thickens up, if it becomes very thick, then you can add little hot water for that, so that it will become thin. ಸೊ ನೀವು ಗಟ್ಟಿ ಆದರೆ ಏನು ಭಯ ಬೀಳೋದೇನು ಬೇಕಾಗಿಲ್ಲ. ನೀವು ಸ್ವಲ್ಪ ಬಿಸಿನೀರು ಸೇರಿಸ್ಕೊಂಡ್ರೆ ತೆಳುವಾಗುತ್ತೆ ಬಿಸಿಬೇಳೆಬಾತು. ನೋಡಿ, ಈಗ ತರಕಾರಿ ಎಲ್ಲ ಬೇಯಲಿ. ಲೆಟ್ ದ ವೆಜಿಟೇಬಲ್ ಕುಕ್. ಲೇಟರ್ ಐ ವಿಲ್ ಶೋ ಯು ವೆನ್ ಟು ಆ್ಯಡ್ ದ ಜಾಗ್ರಿ ಪೌಡರ್ and the tamarind juice. See friends, the vegetables have already cooked. You can see the vegetables have changed the color. Carrots have changed their color. So it's almost done. And at this stage you should be very careful. The gas must be low. Thus you have to make into simmer, and it will be popping up like this. ಈ ಒಂದು ಸ್ಟೇಜಲ್ಲಿ ನೀವು ತುಂಬ ಕೇರ್ಫುಲ್ಲಾಗಿರಬೇಕು ಫ್ರೆಂಡ್ಸ್. ಯಾಕೆಂದರೆ ನೋಡಿ, ಹಿಂಗೆ ಎಗರ್ತಾ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ. ಗ್ಯಾಸ್ ಕಡಿಮೆ ಮಾಡ್ಕೊಳ್ಳಿ. ಈ ಥರ ತಿಕ್ ಆಯಿತು ಅಂದರೆ, ಇಫ್ ಇಟ್ ಈಸ್ ತಿಕ್ ಲೈಕ್ ದಿಸ್, ಯು ಕ್ಯಾನ್ ಆ್ಯಡ್ ವಾಟರ್. ತಿಕ್ ಆಯಿತು ಅಂದರೆ ನೀವು ನಾನು ಹೇಳ್ದಂಗೆ ಬಿಸಿನೀರು ಹಾಕ್ಕೊಬೋದು. ನೋಡಿ, ಈಗ ನಾನು ಇಲ್ಲಿ ಹುಣಸೆ ರಸನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಹುಣಸೆ ರಸ ಆ್ಯಡ್ ಮಾಡ್ತಾಯಿದ್ದೀನಿ. ಐ ಹ್ಯಾವ್ ಆಲ್ರೆಡಿ ಟೇಕನ್ ದ ಟ್ಯಾಮ್ರಿನ್ ಜ್ಯೂಸ್ ಹಿಯರ್. ಯು ಕ್ಯಾನ್ ಸಿ ದ ಪ್ರಪೋರ್ಷನ್. ಹಾಫ್ ದ ಕಪ್ ಆಫ್ ಟ್ಯಾಮ್ರಿನ್ ಜ್ಯೂಸ್ ಐ ಆಮ್ ಆ್ಯಡಿಂಗ್. ದೆನ್ ಐ ಆಮ್ ಆ್ಯಡಿಂಗ್ ದ ಪೌಡರ್ that I had made. See, I am adding the powder. You can see I have added the powder. It's giving nice color for the ಬಿಸಿಬೇಳೆಬಾತ್. Now slowly it gets thickened up. ಇದು ಈಗ ಗಟ್ಟಿ ಆಗುತ್ತೆ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಕೊಟ್ಟಿದೆ ನೋಡಿ ಬಿಸಿಬೇಳೆಬಾತ್ಗೆ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಇಟ್ಸ್ ಸ್ಮೆಲ್ಲಿಂಗ್ ಸೋ ಗುಡ್. Finally, now I'll leave it to simming. Let it be in the sim. At this stage, I'm adding little more of salt. In the beginning, we had added salt. Now, finally, I'm adding little more of salt. Salt according to your taste, you can add, friends. ನಿಮ್ಮ ರುಚಿಗೆ ತಕ್ಕ ಹಾಗೆ ನೀವು ಸಾಲ್ಟ್ನ ಆ್ಯಡ್ ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್, 3 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಈಗ ಸಾಸಿವೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊಬೇಕು. ಐ ಪುಟ್ 3 ಸ್ಪೂನ್ಸ್ ಆಫ್ ಘೀ. ಐ ಹ್ಯಾವ್ ಆ್ಯಡೆಡ್ ಮಸ್ಟರ್ಡ್ ಫಾರ್ ದ್ಯಾಟ್. ಆಫ್ಟರ್ ಆ್ಯಡಿಂಗ್ ಮಸ್ಟರ್ಡ್, ಐ ಆಮ್ ಆ್ಯಡಿಂಗ್ ದ ಬ್ಯಾಡಗಿ ಚಿಲ್ಲಿ. 1 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಆಮೇಲೆ ನೋಡಿ, ಹಿಂಗನ್ನು ಹಾಕ್ಕೊತಾ ಇದ್ದೀನಿ. ಐ ಆಮ್ ಆ್ಯಡಿಂಗ್ ಹಿಂಗ್. ವಿ ಹ್ಯಾವ್ ಟು ಆ್ಯಡ್ ಮೋರ್ ಆಫ್ ಹಿಂಗ್ ಬಿಕಾಸ್ ವಿ ಹ್ಯಾವ್ ಯೂಸ್ ತೂರ್ ದಾಲ್ which may form gastric for us when we eat. So even though if I have added turmeric, it's very necessary for us to put the hing for the seasoning. See friends, hope you can see here. At this stage you can see bisibelebath here. You can see bisibelebath. At this stage I am adding jaggery. I showed you the jaggery, no? I have powdered the jaggery and I have added the jaggery. See, now you can give a mix to the jaggery and leave it aside. Let it be in a sim. Now, for the seasoning, add onion and capsicum that we had already chopped and give a nice stir for this. See friends, we have to fry onion and capsicum. I put 1 badgi chili, onion, capsicum, mustard and hing. Hingu
ಈರುಳ್ಳಿ, ಕ್ಯಾಪ್ಸಿಕಮ್ಮು, ಒಣಮೆಣಸಿನ್ಕಾಯಿ ಹಾಕಿ ಬ್ಯಾಡಗೆ ಮೆಣಸಿನ್ಕಾಯಿ ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಇದಕ್ಕೂ ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ಕೊಬೋದು. ಯು ಕ್ಯಾನ್ ಆ್ಯಡ್ ಲಿಟಲ್ ಬಿಟ್ ಆಫ್ ಟೇಬಲ್ ಸಾಲ್ಟ್ ಫಾರ್ ದಿಸ್. ಸಿ ಫ್ರೆಂಡ್ಸ್, ಇಟ್ ಶುಡ್ ನಾಟ್ ಗೆಟ್ ವೆರಿ ಬ್ರೌನ್. ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು ಫ್ರೆಂಡ್ಸ್. ತೀರಾ ಮೆತ್ತಗಾಗೋದು ಬೇಡ. ಈರುಳ್ಳಿ ಇಷ್ಟಿದ್ರೆ ಸಾಕು. ನೋಡಿ ಈಗ ಬಿಸಿಬೇಳೆ ಬಾತ್ ಹೆಂಗಾಗಿದೆ ಅಂತ ನಾನು ತೋರಿಸ್ತೀನಿ. ಸಿ ಫ್ರೆಂಡ್ಸ್, ದ ಬಿಸಿಬೇಳೆ ಬಾತ್ ಈಸ್ ರೆಡಿ ನೌ. ಹೋಪ್ ಯು ಕ್ಯಾನ್ ಸಿ ಇಟ್ has come in the hotel style. See the color of the bisibele bath. The powder is homemade. It's very tasty. It's smelling very good. Now at this stage you can even taste and see if you want more of masala you can add, or if it is too sweety, too sweetish, then you can add little turmeric juice. Okay, so you can make your own adjustments. See, now I felt that it is thick. I have added little water. Now this is in the right consistency. See, we need to pour it like this. When you use your ಈ ಥರ ಹಿಂಗೆ ಅದು ಸೌಟಿಂದ ಜಾರ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್, ಆವಾಗ ಇದು ರೆಡಿ ಇದೆ ಅಂತ ಅರ್ಥ. ಬಿಸಿಬೇಳೆ ಬಾತ್ ನೋಡಿ ರೆಡಿ ಇದೆ. ಕಲರ್ ಎಲ್ಲ ನೋಡಿ ನಿಮಗೆ ಹೋಟೆಲ್ ಥರನೇ ಬರ್ತಾಯಿದೆ. ಸೊ ಈ ಸ್ಟೇಜಲ್ಲಿ ಇದ್ದಾಗ ನೀವು ಇನ್ನೊಂದು 5 ನಿಮಿಷ ನೀವು ಸಿಮ್ಮಲ್ಲೇ ಬಿಡಬೇಕು. ಯು ಶುಡ್ ಲೀವ್ ದಿಸ್ ಇನ್ ಸಿಮ್ ಫಾರ್ ಅನದರ್ 5 more minutes ಫ್ರೆಂಡ್ಸ್. Now I am adding the seasoning. After adding the seasoning, please leave it for another 5 minutes. Now I have added the seasoning. See the shine of the ghee has come. Can you see? It's got the shine. The ghee is floating on bisibele bath. You leave this for another 5 minutes in a sim. See friends, in the final stage, when it is in the sim, you have to keep stirring like this. Should not leave it like that, then it will get burnt. ನೋಡಿ ಫ್ರೆಂಡ್ಸ್, ಈಗ ಬಿಸಿಬೇಳೆ ಬಾತ್ ಫೈನಲ್ ಸ್ಟೇಜಲ್ಲಿ ಇದ್ದಾಗ ನೀವು 5 ನಿಮಿಷ ಸಿಮ್ಮಲ್ಲಿ ಇಡ್ತೀರಲ್ಲ, ಆವಾಗ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಒಂದು 2 ನಿಮಿಷಕ್ಕೂ ಒಂದ್ಸಲ. ಇವಾಗ ನಿಮ್ಗೆ ಹೇಗೆ ಬಿಸಿಬೇಳೆ ಬಾತ್ ರೆಡಿ ಇದೆ ಅಂತ ಗೊತ್ತಾಗುತ್ತೆ ಅಂದರೆ, ನೋಡಿ ನಿಮಗೆ ಅಕ್ಕಿ ಕಾಳು, ದ ರೈಸ್ ವುಡ್ ಹ್ಯಾವ್ ಬೀನ್ ಬ್ರೋಕನ್ ಇಂಟು 2. Okay, the one full rice would have broken into 2 pieces, some of the rice. So this is how you can find out that the bisibele bath is ready. And you can also find the stickiness. See, it's not flowing as fast as it was flowing that time when I showed you. This is the final bisibele bath. Our bisibele bath is ready. I have made it for dinner since it's very cold winter, so I have made it for dinner. Now I'll plate it and I'll show you. See friends, this is how our bisibele bath looks. It exactly resembles the hotel with the looks and also the taste. You can try it out and please give me your feedback. Thank you all. Please subscribe my channel, like and share my channel. Thank you.